ಕೋಗಿಲು ಲೇಔಟ್ನಲ್ಲಿ ಇದ್ದಾರಾ ಬಾಂಗ್ಲಾ ವಲಸಿಗರು ಅನ್ನುವಂಥ ಒಂದು ಪ್ರಶ್ನೆ ಈಗಲೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿದ್ರು ಅನ್ನುವಂಥ ಒಂದು ವಿಚಾರ. ಸೊ ಹಾಗಾಗಿನೇ ಇಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತು ಸರ್ಕಾರ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಕೊಡ್ತಾ ಇರುವಂತಹ ಸಬೂಬು. ಆದ್ರೆ ಇವ್ರು ನಿಜಕ್ಕೂ ಬಾಂಗ್ಲಾ ವಲಸಿಗರ ಹಾಗಾದ್ರೆ ವಸತಿ ನೀಡುವ ವಿಚಾರದಲ್ಲಿ ಒಂದು ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಅದೇನಂತ ಹೇಳಿದ್ರೆ ಒತ್ತುವರಿದಾರರ ಜನ್ಮ ಜಾಲಾಡೋದಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಪುನರ್ವಸತಿಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದಾರಲ್ಲ ಈ ಒತ್ತುವರಿ ಮಾಡ್ಕೊಂಡಿರುವಂಥವ್ರು, ವಸೀಂ ಲೇಔಟ್, ಫಕೀರ್ ಲೇಔಟ್, ಇಲ್ಲೆಲ್ಲ ಇರುವಂತಹ ಜನ ಇವರೆಲ್ಲರೂ ಕೂಡ ಕರ್ನಾಟಕದವರೇನಾ, ಇಲ್ಲಿಯವರೇನಾ, ಎಲ್ಲಿಂದ ಬಂದರು ಹಾಗಾದ್ರೆ ಅವರು, ಅಥವಾ ಬೇರೆ ರಾಜ್ಯಗಳಿಂದ ಬಂದಿರುವಂಥವ್ರ ಅನ್ನುವಂಥದ್ರ ಬಗ್ಗೆ ಈಗ ಜನ್ಮಜಾಲಾಡೋದಕ್ಕೆ ಮುಂದಾಗಿದೆ. ಅರ್ಜಿ ಸಲ್ಲಿಸಿದವರಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅನ್ನುವಂಥದ್ದು ಆರೋಪ ಬಿಜೆಪಿ ಹಿಂದಿನಿಂದಲೂ ಕೂಡ ಈಗ ಮಾಡ್ಕೊಂಡು ಬಂದಿದೆ. ಈ ಗಂಭೀರ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅಂದ್ರೆ ಪೊಲೀಸ್ ಇಲಾಖೆಗೆ ಪತ್ರ ಬರೀತಾರೆ ಈಗ ಜಿಲ್ಲಾಧಿಕಾರಿ, ಅವ್ರು ಹೋಗಿ ವೆರಿಫಿಕೇಶನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಜಿಲ್ಲಾಡಳಿತ ಕೂಡ ಒಂದು ರೌಂಡ್ ಪರಿಶೀಲನೆಯನ್ನ ಮಾಡಿದೆ. ಬಾಂಗ್ಲಾ ವಲಸಿಗರು ಇದ್ದಾರಾ, ಸಂತ್ರಸ್ತರ ಮೂಲ ಯಾವುದು, ಇದೆಲ್ಲದರ ಬಗ್ಗೆ ವರದಿ ಸಲ್ಲಿಕೆ ಮಾಡೋದಕ್ಕೆ ಈಗ ಜಿಲ್ಲಾಧಿಕಾರಿ ಕೇಳಬಹುದು. ಈಗ ಪೊಲೀಸರಿಗೆ ಬರೀತಾರೆ ಅವರು ಲೆಟರ್ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ಅವರ ಆಧಾರ್ ಕಾರ್ಡ್, ವೋಟರ್ ಐ ಡಿ ಇದೆಲ್ಲದರ ಬಗ್ಗೆನೂ ಕೂಡ ಕೂಲಂಕಷವಾಗಿ ಪರಿಶೀಲನೆ ಆಗಬೇಕು. ಅಥವಾ ಇವರೇನಾದರೂ ನಕಲಿ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರಾ, ನಕಲಿ ವೋಟರ್ ಐ ಡಿ ಏನಾದರೂ ಮಾಡ್ಕೊಂಡಿದ್ದಾರಾ, ಅದ್ರ ಬಗ್ಗೆನೂ ಕೂಡ ಪರಿಶೀಲನೆ ಆಗಬೇಕು. ಆಧಾರ್ ಕಾರ್ಡ್ ಇಶ್ಯೂ ಆಗಿದ್ರೆ ಅದು ಯಾವ ಕಾಲಘಟ್ಟದಲ್ಲಿ ಆಗಿದೆ, ಯಾವ ಇಯರಲ್ಲಿ ಇವರಿಗೆ ಆಧಾರ್ ಕಾರ್ಡ್ ಇಶ್ಯೂ ಆಯಿತು, ಎಲ್ಲಿ ಆಧಾರ್ ಕಾರ್ಡ್ ಇವರಿಗೆ ಇಶ್ಯೂ ಆಗಿರುವಂಥದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಪರಿಶೀಲನೆ ನಡಿಬೇಕಾಗಿದೆ. ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ರಾಜಪ್ಪ, ಈಗ ಇಲ್ಲಿರುವಂಥವ್ರು ಇವರು ಅಕ್ರಮವಾಗಿ ನೆಲೆಸಿದ್ರು ಅನ್ನೋ ಕಾರಣಕ್ಕಾಗಿಯೇ ತೆರವು ಮಾಡಿದ್ದು ಅಂತ ಹೇಳಿ ಸರ್ಕಾರ ಈಗಾಗಲೇ ಹೇಳ್ತಾ ಇದೆ. ಬಟ್ ಬಿಜೆಪಿ ಆರೋಪ ಮಾಡ್ತಾ ಬಂದಿರುವಂಥದ್ದು ಇವರೆಲ್ಲರೂ ಕೂಡ ಬಾಂಗ್ಲಾದೇಶಿಗರು, ಬಾಂಗ್ಲಾದಿಂದ ಬಂದಿರೋರು ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದುವರೆಗೂ ಇದ್ದಂಥದ್ದು ಬೇರೆ ರಾಜ್ಯದಿಂದ ಬಂದಿರಬಹುದು ಅಂತ, ಬಟ್ ಇಲ್ಲ ಬೇರೆ ದೇಶದಿಂದಲೇ ಬಂದು ಇಲ್ಲಿ ಅಕ್ರಮವಾಗಿ ವಲಸಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಪ್ರಶ್ನೆ ಇದೆ. ಇದನ್ನ ಹುಡ್ಕೋದಿಕ್ಕೆ ಈಗ ಜಿಲ್ಲಾಡಳಿತ ಹೇಗೆ ಮುಂದಾಗ್ತಾ ಇದೆ, ಇದನ್ನ ಸ್ಕ್ರೂಟಿನಿ ಮಾಡುವಂಥದ್ದು ಹೇಗೆ ಈಗ ರಾಜಪ್ಪ? ರೆಹಮಾನ್, ಬೆಂಗಳೂರು ಅಕ್ರಮ ಬಾಂಗ್ಲಾ ವಲಸಿಗರ ತಾಣ ಅನ್ನೋದು ಈ ಹಿಂದೆ ನೋಡಿದಂತ ಸಾಕಷ್ಟು ಪ್ರಕರಣಗಳಲ್ಲಿ ಗೊತ್ತಾಗಿದೆ. ಯಾಕಂತಂದ್ರೆ ಈ ಬೆಳ್ಳಂಡೂರು ಸುತ್ತಮುತ್ತ, ಅದ್ರ ಜೊತೆಗೆ ಕೋಗಿಲು ಸುತ್ತಮುತ್ತ, ಹಾಗೇನೆ ಈ ಬೇಗೂರು ಸೈಡ್ಗಳಲ್ಲಿ, ಅಂದ್ರೆ ಬೆಂಗಳೂರಿನ ಗಡಿ ಭಾಗ ಏನಿದೆ ಅಲ್ಲಲ್ಲಿ ಒಂದಿಷ್ಟು ಶೆಡ್ಗಳನ್ನ ಹಾಕೊಂಡು ಬಾಂಗ್ಲಾ ವಲಸಿಗರು ವಾಸವನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅವರಿಗೆ ಇಲ್ಲಿನ ಸ್ಥಳೀಯವಾದಂತಹ ನಕಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ, ಹಾಗೇನೆ ರೇಷನ್ ಕಾರ್ಡ್ ಮಾಡಿಕೊಡುವಂತಹ ಒಂದು ವ್ಯವಸ್ಥಿತವಾದಂತಹ ಜಾಲ ಕೂಡ ಇದೆ. 2,000-3,000 ಪಡೆದುಕೊಂಡು ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡುವಂಥದ್ದಾಗಿರ್ಬೋದು, ನಕಲಿ ವೋಟರ್ ಐಡಿಯನ್ನ ಮಾಡಿಕೊಡುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಒಂದು ಅಕ್ರಮವಾದಂತಹ ಶೆಡ್ ಏನಿದೆ ಅದನ್ನ ಸರ್ಕಾರ ತೆರವು ಮಾಡಿತು. ಆ ಜಾಗದಲ್ಲಿ ಕೇವಲ ಸ್ಥಳೀಯರು ಮಾತ್ರ ಅಲ್ಲ, ಜೊತೆಗೆ ಬೇರೆ ರಾಜ್ಯದ ಭಾರತೀಯರು ಬಿಟ್ಟು ಅಕ್ರಮ ಬಾಂಗ್ಲಾ ವಲಸಿಗರು ವಾಸ ಇದ್ದಾರೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡಿರುವಂಥದ್ದು. ಹಾಗಾಗಿ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಯಾರು ನಿಜಕ್ಕೂ ಕೂಡ ಅರ್ಹರಿದ್ದಾರೆ, ಅಂದ್ರೆ ನಮ್ಮ ರಾಜ್ಯದವರಾಗಿರ್ಬೋದು, ಜೊತೆಗೆ ಭಾರತದ ಬೇರೆ ಬೇರೆ ಭಾಗದವರು ಯಾರಿದ್ದಾರೆ ಅವರಿಗೆ ಒಂದು ಬೇರೆ ಪರ್ಯಾಯವಾದಂತಹ ನಿವೇಶನವನ್ನ ಕಲ್ಪಿಸಿಕೊಡ್ಬೇಕೇ ಹೊರತು ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವಂತವರಿಗೆ ಕೊಡಬಾರದು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಅಲ್ಲಿ ಸದ್ಯಕ್ಕೆ ಡೆಮಾಲಿಷನ್ ಮಾಡಿದಂತಹ ಜಾಗದಲ್ಲಿ ಏನಾದರೂ ಅಕ್ರಮವಾದ ಬಾಂಗ್ಲಾ ವಲಸಿಗರಿದ್ರ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಪರಿಶೀಲನೆ ಮಾಡುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳು, ಬಿಬಿಎಂಪಿ ಹಾಗೇನೆ ಪೊಲೀಸ್ ಅಧಿಕಾರಿಗಳು ಕೂಡ ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ಅಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಅಂದ್ರೆ ಮನೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ಹಿಸ್ಟರಿಯನ್ನ ಹುಡುಕಾಡುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿದ್ದಂತಹ ಅರ್ಜಿ ಯಾರು ಸಲ್ಲಿಸಿದ್ರೆ ಅವರ ಮೂಲ ಯಾವುದು, ಅವರು ಬೆಂಗಳೂರಿಗೆ ಯಾವ ರೀತಿಯಾಗಿ ಬಂದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಏನಾದ್ರು ಬಂದು ನೆಲೆಸಿದ್ದಾರಾ ಅನ್ನುವಂಥದ್ದು ಗೊತ್ತಾಗತ್ತೆ. ಆ ರೀತಿ ಏನಾದ್ರೂ ಆಗಿದ್ರೆ ಮತ್ತಷ್ಟು ದುರಂತ ಅಂತ ಹೇಳ್ಬೋದು. ರೆಹಮಾನ್, ಥ್ಯಾಂಕ್ ಯು ರಾಜಪ್ಪ. ಇನ್ನು ಕೋಗಿಲು ಒತ್ತುವರಿದಾರರಿಗೆ ಮನೆ ಹಂಚಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಪರ ಸಂಘಟನೆಗಳು ಕೂಡ ಈಗ ವಿರೋಧವನ್ನು ವ್ಯಕ್ತಪಡಿಸಿವೆ. ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ನಿರ್ಧಾರ ಬದಲಿಸದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈ ವಲಸಿಗರಿಗೆ ಬೈಯಪ್ಪನಹಳ್ಳಿಯ ಮನೆಗಳನ್ನ ನೀಡೋದಕ್ಕೆ ಏನು ಸರ್ಕಾರ ನಿರ್ಧಾರ ಮಾಡಿದೆ, ಇದು ಕಾನೂನು ಬಾಹಿರ, ಈ ರೀತಿಯಾಗಿ ಆಗಬಾರದು ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಡೋದಕ್ಕೆ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ವು. ಜೊತೆಗೆ ಇದನ್ನೇನಾದರೂ ನಿಲ್ಲಿಸಲಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಎಸ್ ಟಿ ಸೋಮಶೇಖರ್ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಒಬ್ರಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಮಾಡಕ್ ಹೋಗ್ಬೇಡಿ, ಎಲ್ರಿಗೂ ಕೂಡ ಒಂದೇ ನ್ಯಾಯ ಇರಬೇಕು ಅನ್ನುವಂಥದ್ದು ಎಸ್ ಟಿ ಸೋಮಶೇಖರ್ ಅವರ ಮಾತು. ಅಂದ್ರೆ ಕೋಗಿಲು ಒತ್ತುವರಿ ತೆರವು ಬಗ್ಗೆ ರಿಯಾಕ್ಟ್ ಮಾಡಿರೋದು.
ಜಮೀರ್ ಅವರೇ, ಎಲ್ರಿಗೂ ಒಂದೇ ರೀತಿಯ ನ್ಯಾಯ ಕೊಡಿ. ನನ್ನ ಕ್ಷೇತ್ರದಲ್ಲೂ ಸಾವಿರಾರು ಮಂದಿ ಮನೆಗಾಗಿ ಕಾಯ್ತಾ ಇದ್ದಾರೆ. ಮಾನದಂಡವಿಲ್ಲದೆ ಏಕಾಏಕಿ ಈ ರೀತಿಯಾಗಿ ಮನೆ ಕೊಡಕ್ ಹೊರಟಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಮಾತಾಡ್ಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರನ್ನ. ಮಾಜಿ ಮಂತ್ರಿಗಳಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರಿದ್ದಾರೆ, ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಒಂದು ಕೋಗಿಲು ಒಂದು ಪ್ರಕರಣ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಅವ್ರಿಗೀಗ ತರಾತುರಿಯಲ್ಲಿ ಮನೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದೆ. ಯಾಕಂದರೆ ಅವರೆಲ್ಲರೂ ಇದ್ದಿದ್ದು ಅನಧಿಕೃತ ಜಾಗಗಳಲ್ಲಿ. ಅವ್ರಿಗೆ ಒಂದು ನ್ಯಾಯ ಆಗೋದು. ಆದರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕೂಡ ಈಗಾಗಲೇ ಸಾಕಷ್ಟು ಮಂದಿ ಇದ್ದಾರೆ, ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ? ಹಾಗಾದರೆ ಮುಖ್ಯಮಂತ್ರಿಗಳು ಸುಮಾರು 1 ಲಕ್ಷ ಮನೆಯನ್ನು ಕಟ್ಸ್ಕೊಡ್ತೀವಿ ಅಂತಕ್ಕಂಥದ್ದು ಇದು ಯೋಜನೆ. ನಮ್ಮ ಕ್ಷೇತ್ರದಲ್ಲೂ ಸುಮಾರು 14,000 ಮನೆಗಳನ್ನು ಈಗ ಆಲ್ರೆಡಿ ಕಟ್ಟಿದ್ದಾರೆ. ಸುಮಾರು 3-4 ವರ್ಷ ಕೂಡ ಆಗಿದೆ. ಇನ್ನು ಎಷ್ಟೋ ಜನಕ್ಕೆ ಮನೆ ಅಲಾಟ್ ಆಗಿದೆ, ಇನ್ನೆಷ್ಟೋ ಜನಕ್ಕೆ ಮನೆ ಅಲಾಟ್ ಆಗಿಲ್ಲ. ಕಾರ್ಪೊರೇಷನಲ್ಲಿ 5 ಲಕ್ಷ ಅಮೌಂಟನ್ನು ಅವರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಇದುವರೆಗೂ ಕೂಡ 5 ಲಕ್ಷ ಹಣ ಬಿಡುಗಡೆ ಆಗಲಿಲ್ಲ, ಸಬ್ಸಿಡಿ. ಆಮೇಲೆ ಮಿಕ್ಕಿದ್ದು ಬ್ಯಾಂಕ್ ಲೋನ್ ತೆಗೆದುಕೊಳ್ತಕ್ಕಂಥದ್ದಕ್ಕೂ ಕೂಡ ಪ್ರೋಸೆಸ್ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ವಸತಿ ಸಚಿವರು 1 ಲಕ್ಷ ರೂಪಾಯಿಯನ್ನು ಕಮ್ಮಿ ಮಾಡಿದ್ದಾರೆ. ಅದು ಹೊರತುಪಡಿಸಿದ್ರೆ ಇದುವರೆಗೂ ಕೂಡ ಗ್ರೇಟರ್ ಬೆಂಗಳೂರು ಆ ಅಮೌಂಟನ್ನು ಬಿಡುಗಡೆ ಕೂಡ ಮಾಡಲಿಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು. ಇನ್ನು ಸಾವಿರಾರು ಜನ ಮನೆ ಕಾಯ್ತಾ ಇದ್ದಾರೆ. ಅವ್ರು ಯಾರಿಗೂ ಇಂಥ ತರಾತುರಿ ತೋರದೇ ಇರ್ತಕ್ಕಂಥವರು ಯಾವುದೋ ಇಲ್ಲಿಗಲ್ಲಿಗೆ ಕೋಗಿಲಲ್ಲಿ ಯಾರೋ ಹೇಳಿದ್ರು ಅಂಥೇಳಿ ನೀವು 2.5 ಲಕ್ಷ ರೂಪಾಯಿ ಕಟ್ಟಿ ಮನೆ ಕೊಡ್ತೀನಿ ಅಂತಂದರೆ ಅವ್ರಿಗೊಂದು ನ್ಯಾಯ, ಇಲ್ಲಿರೋ ಬಡವ್ರಿಗೊಂದು ನ್ಯಾಯನ. ಇದು ವಸತಿ ಸಚಿವರಿಗೆ ಇದು ಸರಿ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳು ವಿಶೇಷವಾದ ಗಮನ ಹರಿಸಬೇಕು. ಯಾರಿಗೆ ನೀವು ಮಾಡ್ತೀರಿ ಅದು ಎಂಟೈರ್ ಬೆಂಗಳೂರಿನವ್ರಿಗೆ ಒಂದು ವರದಾನ ಆಗಬೇಕು. ಯಾರೋ ಗಲಾಟೆ ಮಾಡಿದ್ರು, ಯಾರೋ ಹೊರಗಡೆಯವ್ರು ಹೇಳಿದ್ರು, ಅದನ್ನು ಅವ್ರಿಗೆ ವಿಶೇಷವಾಗಿ ಕೊಡ್ತಕ್ಕಂಥದ್ದು ಸರಿ ಕಾಣಿಸಲ್ಲ. ಸುಮಾರು 40,000 ಮನೆಗಳು ಕಟ್ಟಿದ್ದೀರಿ, ಅವ್ರಿಗೆ ಅಲಾಟ್ಮೆಂಟ್ ಕಾಯ್ತಿದ್ದಾರೆ. ಆಮೇಲೆ ಸರ್ಕಾರದಿಂದ ಏನು 5 ಲಕ್ಷ ಮನೆ ಕಟ್ಟಕ್ಕೆ ಅದನ್ನು ಬಿಡುಗಡೆ ಆಗಿಲ್ಲ, ಅದನ್ನು ಕೂಡ ಕಾಯ್ತಾ ಇದ್ದಾರೆ. ಸಬ್ಸಿಡಿ ಏನು ಬರಬೇಕು ಅದೆಲ್ಲವನ್ನು ಕೂಡ ಕಾಯ್ತಾ ಇದ್ದಾರೆ. ಅದನ್ನು ಬಿಡುಗಡೆ ಮಾಡಿಸೋಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ಯಾವುದೂ ಕೂಡ ಇನ್ನೂ 1 ವರ್ಷ 2 ವರ್ಷದಿಂದ ಆಗಲಿಲ್ಲ. ಆದರೆ ಕೋಗಿಲಿಗೆ ವಿಶೇಷವಾಗಿ ಎಲ್ಲ ಹೋಗಿ 2 ಲಕ್ಷ ಕಟ್ಸ್ಕೊಂಡು ಮನೆ ಕೊಡ್ತೀನಿ ಅಂತಂದರೆ ಇದು ಒಬ್ರಿಗೊಂದು ಇನ್ನೊಬ್ರಿಗೊಂದು ಆಗ್ತದೆ. ಇದು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಕಾನೂನು ಮಾಡೋದಾದರೆ ಎಲ್ಲರಿಗೂ ಕೂಡ ಒಂದೇ ಮಾಡಿ, ಅಲಾಟ್ಮೆಂಟ್ ಮಾಡೋದಾದರೆ ಎಲ್ಲರಿಗೂ ಒಂದೇ ಥರ ಅಲಾಟ್ಮೆಂಟ್ ಮಾಡಿ, ಎಲ್ಲರಿಗೂ ಸಬ್ಸಿಡಿ ಕೊಡೋದಾದರೆ ಎಲ್ಲರಿಗೂ 40,000 ಜನ ಏನು ಬಡವರು ಕಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೇ ಥರ ಸಬ್ಸಿಡಿ ಮಾಡಿ, ಒಬ್ರಿಗೊಂದು ಇನ್ನೊಬ್ರಿಗೊಂದು. ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹೊರಗಡೆಯಿಂದ ಬಂದವರಿಗೆ ಕೊಡುವಂಥದ್ದು ಯಾವ ರೀತಿಯ ನ್ಯಾಯನ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.